ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳು ಇದಾಗಲೇ ಕೋರ್ಟ್ಗೆ ತಲುಪಿದ್ದಾರೆ. ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹಾಗೆ ಉಳಿದಂತ ಆರೋಪಿಗಳು. ದರ್ಶನ್ ಒಂದು ಉಡಿಯನ್ನ ಧರಿಸಿದ್ದಾರೆ, ಬ್ಲೂ ಕಲರ್ ಉಡಿ ಗಮನಿಸಬಹುದು ನೀವು. ಇದೀಗ ಕೋರ್ಟ್ಗೆ ತಲುಪಿದ್ದಾರೆ. ಟೆನ್ಷನ್ ಎಲ್ಲರನ್ನೂ ಕೂಡ ಆವರಿಸಿರುತ್ತೆ. ಬಿಕಾಸ್ ಇತ್ತೀಚೆಗೆ ಬಂದಿರುವಂತಹ ಕೆಲವು ವರದಿಗಳನ್ನು ನೀವು ಗಮನಿಸಿರ್ತೀರಿ. ಕ್ರೂರವಾಗಿ ಕೊಲೆಯಾಗಿರೋ ಕೆಲವೊಂದು ಕೇಸಸ್ಗಳಿರುತ್ತಲ್ಲ, ಅದರಲ್ಲಿ ರೇಣುಕಾಸ್ವಾಮಿ ಕೇಸ್ ನಂಬರ್ 2 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅಷ್ಟು ಕ್ರೂರವಾಗಿ ಆ ವ್ಯಕ್ತಿಯನ್ನ ಸಾಯಿಸಲಾಗಿತ್ತು. ಅದರಲ್ಲಿ ಯಾರ ಪಾತ್ರ ಏನು, ಯಾರು ಏನು ಮಾಡಿದ್ರು, ಆ ಕೊಲೆಯಾದ ನಂತರದಲ್ಲಿ ರಿಪೋರ್ಟ್ಗಳನ್ನು ಗಮನಿಸಿದಾಗ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದು, ದೊಣ್ಣೆಯಿಂದ ಹೊಡೆದಿರೋದು, ಬೆಲ್ಟ್ನಿಂದ ಬಾರಿಸಿರೋದು, ತುಳಿದಿರೋದು, ಇದೆಲ್ಲ ಯಾರು ಮಾಡಿದ್ರು? ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಯಾರ್ಯಾರ ಪಾತ್ರ ಏನು? ಕಿಡ್ನಾಪ್ನಲ್ಲಿ ಮಾತ್ರನೇ ಪಾತ್ರ ವಹಿಸಿರುವಂತಹ ಆರೋಪಿಗಳಿಗೆ ಏನು ಶಿಕ್ಷೆ ಆಗಬಹುದು? ಯಾವ ಸೆಕ್ಷನ್ ಅಡಿ ಬರುತ್ತೆ? ಇವೆಲ್ಲವೂ ಕೂಡ ಇವತ್ತು ಗೊತ್ತಾಗಬೇಕಿದೆ. ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಟ್ರಯಲ್ನ ಮೊದಲ ಹಂತ ಇದು. ಇವತ್ತು ಎಲ್ಲ 17 ಜನ ಆರೋಪಿಗಳ ಪಾತ್ರ ಏನು ಇದನ್ನ ಜಡ್ಜ್ ಓದ್ ಹೇಳ್ತಾರೆ. ಅವ್ರ ಮೇಲಿರುವಂತ ದೋಷಾರೋಪ ಏನು ಅನ್ನೋದನ್ನ ಜಡ್ಜ್ ಹೇಳ್ತಾರೆ. ಎಲ್ಲ 17 ಜನ ಆರೋಪಿಗಳ ಪಾತ್ರ, ತಾನು ಹೀಗೆ ಮಾಡಿದೀನಾ ಇಲ್ವಾ ಅನ್ನೋದನ್ನ ಖುದ್ದು ಆರೋಪಿಗಳು ಹೇಳಬೇಕಿದೆ. ಒಪ್ಪಿಕೊಂಡಲ್ಲಿ ಅವ್ರು ಮಾಡಿರುವಂತ ತಪ್ಪಿಗೆ ಅದೇನು ಶಿಕ್ಷೆ ಆಗುತ್ತೆ, ಯಾವ ಸೆಕ್ಷನ್ ಅಂಡರ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಶಿಕ್ಷೆ ಆಗಬಹುದು. ಅದನ್ನು ಪ್ರಕಟ ಕೂಡ ಮಾಡಬಹುದು. ಇಲ್ಲದೆ ಹೋದಲ್ಲಿ ಮತ್ತೆ ಸಾಕ್ಷಿಗಳ ವಿಚಾರಣೆ ಪ್ರಾರಂಭ ಆಗುತ್ತೆ. ಇದಾಗಲೇ ದರ್ಶನ್ ಕೋರ್ಟ್ ಆವರಣವನ್ನು ತಲುಪಿದ್ದಾರೆ. ಕೋರ್ಟ್ನ ಒಳಗೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ ಇದು. ಸಿಟಿ ಸಿವಿಲ್ ಕೋರ್ಟ್ನ ಆವರಣ. ಅವರೂ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳು 2 ವಾಹನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಂದಿರೋದು. ಉಳಿದಂಥವರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವ್ರ ಮನೆ ಈ ಭಾಗದಿಂದ ಬರಬೇಕಿದೆ. 2:45ಕ್ಕೆ ಈ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನೋದಾಗಿ ಹೇಳಿದ್ರು. 2:21 ಸಮಯ. ಇದಾಗಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಂದಿರುವಂತಹ 6 ಆರೋಪಿಗಳು ಕೋರ್ಟ್ ಆವರಣವನ್ನು ತಲುಪಿದ್ದಾರೆ. ಬಟ್ ಕಾಯಬೇಕಿದೆ. ಯಾಕೆಂತ ಹೇಳಿದ್ರೆ ಎಲ್ಲ 17 ಆರೋಪಿಗಳ ಹಾಜರಾತಿ ಕಡ್ಡಾಯ ಆಗಿರುತ್ತೆ. ಬರಲೇಬೇಕಿದೆ 17 ಜನ ಕೂಡ. ಈ 17 ಆರೋಪಿಗಳು ಕೋರ್ಟ್ ಅನ್ನ ತಲುಪಿದ ನಂತರ ಜಡ್ಜ್ ಅವರ ಹಾಜರಾತಿಯನ್ನ ಪಡೀತಾರೆ. ಎಲ್ಲರೂ ಬಂದಿದ್ದಾರೆ ಅಂತ ಕನ್ಫರ್ಮ್ ಆದ ನಂತರ ಅವ್ರ ಮೇಲಿರುವಂತಹ ದೋಷಾರೋಪ ಪಟ್ಟಿಯನ್ನ ಓದ್ ಹೇಳ್ತಾರೆ. ಅವ್ರಗಳ ಮೇಲಿರುವಂತಹ ಆರೋಪದ ಬಗ್ಗೆ ತಿಳಿಸ್ತಾರೆ. ಆರೋಪಿಗಳಿಗೂ ಮಾತನಾಡುವ ಅವಕಾಶ ಇರುತ್ತೆ. ಅಂಡ್ ಕೆಲವ್ರಿಗೆ ಬಹುಶಃ ಅವ್ರವ್ರ ಮೇಲ್ ಏನೇನು ಆರೋಪ ಬಂದಿದೆ ಅನ್ನೋದನ್ನ ವಕೀಲರು ಹೇಳದ ಹೊರತಾಗಿ ಗೊತ್ತಿರೋದಿಲ್ಲ. ಇವತ್ತು ಜಡ್ಜ್ನಿಂದ ಸಂಪೂರ್ಣವಾದಂಥ ವಿವರಗಳು ಸಿಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಆಗಿದೆ, 17 ಆರೋಪಿಗಳ ಪಾತ್ರ ಏನು ರೇಣುಕಾಸ್ವಾಮಿ ಕೊಲೆಯಲ್ಲಿ, ಪೊಲೀಸ್ ಚಾರ್ಜ್ ಶೀಟಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ಜಡ್ಜ್ ವಿವರಿಸ್ತಾರೆ. ಹಾಗೆ 17 ಆರೋಪಿಗಳಿಂದ ಉತ್ತರವನ್ನ ಕೂಡ ಪಡಿತಾರೆ. ಇದು ಒಬ್ಬೊಬ್ಬರ ಪ್ರಕ್ರಿಯೆ ಆಗಿರೋದ್ರಿಂದ, ಒಬ್ಬೊಬ್ಬರೇ ಆರೋಪಿಗಳ ದೋಷಾರೋಪ ಪ್ರಕ್ರಿಯೆ ನಡೀತಾ ಹೋಗೋದ್ರಿಂದ ಬಹಳ ಸಮಯ ಕೂಡ ತಗೋಬಹುದು. ಇದಾಗಲೇ 6 ಜನ ಆರೋಪಿಗಳು ಬಂದಿದ್ದಾರೆ, ಕೋರ್ಟ್ ತಲುಪಿದ್ದಾರೆ. ಕೋರ್ಟ್ನ ಆವರಣದಲ್ಲಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಉಳಿದಂಥವ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಬರಬೇಕಿದೆ. ಆಲ್ರೆಡಿ ಬಂದಿರಲೂಬಹುದು ಅಥವಾ ಆನ್ ದ ವೇ ಇರಬಹುದು. ಬಟ್ 2:45ಕ್ಕೆ ಈ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಮುಂಚಿತವಾಗಿ ಎಲ್ಲ ಆರೋಪಿಗಳು ಬರಬೇಕಾಗುತ್ತೆ.